ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದು ಬುಧವಾರದ್ದು. ಟೈಮ್ ಆಗಲೇ ಒಂದು 12:30 ಆಗಿತ್ತು ಅನಿಸುತ್ತೆ. ಕಡಲೆಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಇತ್ತು ಮನೆಯಲ್ಲಿ, ಅದನ್ನು ಹುರಿತಾ ಇದ್ದೀನಿ ಈಗ. ಏನಂದರೆ ಈ ಕಡಲೆಕಾಯಿ ಬಂದುಬಿಟ್ಟು ಹಸಿ ಕಡಲೆಕಾಯಿ. ಒಂದು 4 ದಿನ ಆಗಿದೆ ಇವಾಗ ಕಿತ್ಬಿಟ್ಟು ಅಷ್ಟೇ. ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರಲ್ವ, ಅಲ್ಲಿ ತೊಗೊಬಂದಿದ್ರು. ಒಂದು ಸತಿ ಚಿಕ್ಕಮ್ಮ ಬೇಯಿಸಿದ್ರು, ನೀನು ಕೂಡ ಬೇಯಿಸ್ಕೊ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಟ್ಟಿದ್ರು. ನಾನೇನು ಮಾಡಿದೆ, ಹಂಗೆ ಎತ್ತಿಟ್ಟಿದ್ದೆ. ಯಾವಾಗಾದ್ರೂ ಹಿಂಗೆ ಮಧ್ಯಾಹ್ನ ಟೈಮಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು, ಬೇಯಿಸೋದು ಬೇಡ, ಹೆಂಚು ಮೇಲೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ತಿನ್ನೋಣ ಅಂತೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ. ಇವಾಗ ಅದಕ್ಕೋಸ್ಕರ ನೋಡಿದೆ, ಮತ್ತು ಇದ್ವಲ್ವ ತಿನ್ಬೇಕಂತ ಅನ್ನಿಸ್ತು. ಅದಕ್ಕೆ ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಥರ ಹುರಿಬೇಕು, ಇಷ್ಟು ಕಲರ್ ಬರಬೇಕು. ಚೆನ್ನಾಗಿ ಹುರಿದ್ರೆ ಒಳಗಡೆ ಬೀಜ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದು ಹಸಿ ಕಡಲೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಮತ್ತು ಚೆನ್ನಾಗಿ ಒಣಗಿರುತ್ತಲ್ವ ಕಡಲೆಕಾಯಿ, ಆ ಕಡಲೆಕಾಯಿ ಆದ್ರಂತೂ ಬೇಗನೆ ಇದಾಗ್ಬಿಡುತ್ತೆ. ಇನ್ನು ಗೊತ್ತೇ ಇಲ್ಲ ನಮ್ಮ ಮನೆಯವ್ರು ಬರ್ತಾಯಿದ್ದಾರೆ ಅಂತೇಳ್ಬಿಟ್ಟು. ಸಡನ್ನಾಗಿ ನಮ್ಮ ಮನೆಯವರು ಸರ್ಪ್ರೈಸಾಗಿ ಬಂದರು. ಫೋನ್ ಕೂಡ ಮಾಡಿಲ್ಲ, ಈ ಥರ ಊರಿಗೆ ಬರ್ತಾಯಿದ್ದೀನಿ ಅಂತೇಳ್ಬಿಟ್ಟು. ನಾರ್ಮಲಾಗೆ ಕೆಲಸದಲ್ಲಿದ್ದಾಗ ಯಾವ ಥರ ಫೋನಲ್ಲಿ ಮಾತಾಡ್ತಿದ್ರು ಅದೇ ಥರ ಫೋನಲ್ಲಿ ಮಾತಾಡ್ತಾಯಿದ್ರು. ಗೊತ್ತೇ ಇರಲಿಲ್ಲ ನಮ್ಗೆ ಈ ಥರ ಬರ್ತಾರೆ ಅಂತೇಳ್ಬಿಟ್ಟು. ಇನ್ನು ಸಡನ್ನಾಗಿ ಬಂದುಬಿಟ್ರು. ಏನೋ ಒಂಥರ ನೋಡಿಬಿಟ್ಟು ಖುಷಿ ಆಯಿತು. ಇನ್ನು ನನ್ನ ಮಗ ಅಂತೂ ಹೇಳ್ಬೇಡ, ಅವನಿಗಂತ ಅಷ್ಟು ಖುಷಿ ಆಯಿತು. ಪಪ್ಪ ಬಂದ ಅಂತೇಳ್ಬಿಟ್ಟು. ಇನ್ನು ಅಪ್ಪ ಮಗ ಆಟಾಡಿದ್ದೇನೆ ಬೆಳಗ್ಗೆ. ಅಂದರೆ ಅವ್ರು ಬಂದಾಗಲೇ ಒಂದು 2:30 ಆಗಿತ್ತು ಅನಿಸುತ್ತೆ, ಅವಾಗ ಬಂದರು. ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಬಂದುಬಿಟ್ಟು ಅಂತೇಳ್ಬಿಟ್ಟು. ನಾನು ಫೋನ್ ಮಾಡಿದಾಗ ಮಾಮೂಲಿ ಕೆಲಸದಲ್ಲಿ ಯಾವ ಥರ ಮಾತಾಡ್ತಾಯಿದ್ರು ಆ ಥರ ಮಾತಾಡಿದ್ರು. ಇನ್ನು ಬಿಡು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ನನಗೆ ಗೊತ್ತೇ ಇರಲಿಲ್ಲ ಅವ್ರು ಬರ್ತಾರೆ ಅಂತೇಳಿ. ಇನ್ನು ಬಂದರು, ತುಂಬ ಖುಷಿ ಆಯಿತು. ಇನ್ನು ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟೆ. ಮತ್ತು ತುಂಬ ದೂರ ಜರ್ನಿ ಅಲ್ವಾ, ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಮತ್ತು ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಬೈಕಲ್ಲಿ ಬಂದರು. ಮತ್ತು ಬಂದ ತಕ್ಷಣ ಭಾಳ ಟಯರ್ಡ್ ಆಗಿಬಿಟ್ಟಿದ್ರು ಪಾಪ, ಗಾಡಿ ಓಡಿಸಿ. ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಇನ್ನು ನಾನು ಬಂದು ಸ್ವಲ್ಪ ಟೀ ಮಾಡಿಕೊಟ್ಬಿಟ್ಟು ಇವಾಗ ಒಂದು 5 ಮೊಟ್ಟೆ ತರಿಸಿದ್ದೆ. ಸ್ವಲ್ಪ ಮೊಟ್ಟೆ ಸಾಂಬಾರಾದ್ರೂ ಮಾಡೋಣ ಅಂತೇಳ್ಬಿಟ್ಟು, ಒಂದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡೋಣ ಅಂತೇಳ್ಬಿಟ್ಟು ಮೊಟ್ಟೆ ತರಿಸಿದ್ದೆ. ಇವಾಗ ಖಾರಕ್ಕೆಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಖಾರ ಎಲ್ಲ ರುಬ್ಕೋಬೇಕೀಗ. ಕಾಯಿ ಇರಲಿಲ್ಲ, ತೆಂಗಿನಕಾಯಿ ಸ್ವಲ್ಪ ಕೊಬ್ಬರಿ ಇತ್ತು, ಕೊಬ್ಬರಿನೇ ಹಾಕಿಬಿಟ್ಟು ಇವಾಗ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕಿದ್ದೆ. ಮತ್ತು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ, ಮತ್ತು ಮನೇಲಿ ಮಾಡಿರೋ ಸಾಂಬಾರದ ಪುಡಿ, ಮತ್ತು ಇದು ಎಗ್ ಪೌಡ್ರ್ ಅಂತ ಬರುತ್ತೆ, ಎಗ್ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಹಂಗೆ ಎತ್ತಿಟ್ಟಿದ್ದೀನಿ. ಲಾಸ್ಟಲ್ಲಿ ರುಬ್ಕೊಳ್ಬೇಕಾದ್ರೆ ಹಾಕೋಣ ಅಂತೇಳ್ಬಿಟ್ಟು ಇಷ್ಟೇ ಹಾಕಿದ್ದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಕಡೆ ಮೊಟ್ಟೆ ಕೂಡ ಬೇಯ್ತಾಯಿದ್ವು. ಇನ್ನು ಒಗ್ಗರಣೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಸಿಂಪಲಾಗೆ ಮಾಡಿದೆ, ಏನು ಜಾಸ್ತಿ ಮಸಾಲೆ ಐಟಮಲ್ಲಿ ಏನು ನಾನು ಯೂಸ್ ಮಾಡಲಿಲ್ಲ. ಬರೀ ಪೌಡ್ರ್ ಅಷ್ಟು ಹಾಕ್ಬಿಟ್ಟು ಇದು ಮಾಡಿಕೊಂಡೆ. ಇನ್ನು ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತೊಂದು ಸ್ವಲ್ಪ ಕರಿಬೇವು, ಇವಾಗ ಒಂದು ಈರುಳ್ಳಿ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು, ಇನ್ನು ಟೊಮೊಟೊ ಕೂಡ ಇತ್ತಲ್ಲ, ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಂಬಿಟ್ಟು ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಈ ಥರ ಮೊಟ್ಟೆ ಸಾಂಬಾರು ಮಾತ್ರ ಸ್ವಲ್ಪ ಗಟ್ಟಿಗೆ ತೆಳಗೆ ಮಾಡಲಿಲ್ಲ. ನೋಡ್ತಾ ಇರ್ಬೋದು, ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅನಿಸುತ್ತೆ. ಆ ಸಾಂಬಾರಲ್ಲಿ ಆದಮೇಲಂತೂ ಫುಲ್ಲು ಎಣ್ಣೆ ಎಲ್ಲ ಮೇಲೇ ತೇಲ್ತಾ ಇತ್ತು. ಅಂದ್ಕೊಂಡೆ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅಂತೇಳ್ಬಿಟ್ಟು. ಇನ್ನು ನಮ್ಮ ಮನೆಯವ್ರಂತೂ ಖಾರ ಜಾಸ್ತಿ ತಿಂತಾರೆ. ಆ ಕಡೆ ಸೈಡ್ ಅಷ್ಟೇ ತುಂಬ ಖಾರ ತಿಂತಾರೆ. ಈ ಊಟಕ್ಕೂ ಆ ಊಟಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ದೆ ನಾನು. ಮತ್ತು ಅವ್ರಿಗೆ ಅಡ್ಜಸ್ಟ್ ಆಗಬೇಕಲ್ವ, ಹೆಂಗೆ ನಾವೇ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೇಳಿ. ಇಲ್ಲಾಂದರೆ ಅವ್ರು ಸ್ವಲ್ಪ ಖಾರ ಏನಾದರೂ ಕಮ್ಮಿ ಇತ್ತು, ಹುಳಿ ಖಾರ ಅಂತಂದರೆ ಸರಿಯಾಗಿ ಊಟನೇ ಮಾಡೋದಿಲ್ಲ. ಅದಕ್ಕೋಸ್ಕರ ಇನ್ನು ನೋಡ್ಕೊಂಬಿಟ್ಟು ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದೆ. ಇನ್ನು ಆ ಕಡೆ ಸೈಡ್ ಬಂದು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ. ನಮ್ಮ ಸೈಡ್ ಜಾಸ್ತಿ ತೆಂಗಿನಕಾಯಿ ಸಿಗೋದೇ ಇಲ್ಲ. ಇನ್ನು ತೋಟಗಳು ಕಡಿಮೆ ಇರೋದು ಈ ಕಡೆ. ಆ ಕಡೆ ಅಂತೂ ತೆಂಗಿನ ತೋಟ ಎಲ್ಲಿ ನೋಡಿದ್ರು ಬರೀ ತೆಂಗಿನ ತೋಟನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಯಾವಾಗಲೂ ಕಾಯಿ ಸಿಗ್ತಾನೆ ಇರ್ತವೆ. ಇಲ್ಲಂತೂ ಏನಾದರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದರೂ ಕೂಡ ಒಂದು ಕಾಯಿ ಬಂದುಬಿಟ್ಟು ಇವಾಗ 50 ರೂಪಾಯಿ ಆಗಿದೆ. ಮೊನ್ನೆ ಯುಗಾದಿ ಹಬ್ಬಕ್ಕಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿತ್ತು. ಒಂದು ಕಾಯಿ ಬಂದು 50 ರೂಪಾಯಿ, 60 ರೂಪಾಯಿ ಅಷ್ಟು ಥರ ಕೊಟ್ಟರು. ಇನ್ನು ಸವಾಸನೆ ಬೇಡ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಬಾಳೆಹಣ್ಣು ಎಲ್ಲ ತರಿಸ್ಬಿಟ್ಟು ನಾವು ಹಬ್ಬ ಮಾಡಿದ್ವಿ. ಇನ್ನು ನೋಡ್ತಾ ಇರ್ಬೋದು, ಖಾರ ಅಂತೂ ಎಷ್ಟೊತ್ತು ಕೂಡ ಮಿಕ್ಸಿಗೆ ಹಾಕಿದ್ರು ಕೂಡ ಸರಿಯಾಗಿ ಅದು ಇದೇ ಆಗಲಿಲ್ಲ. ಸ್ವಲ್ಪ ಆದರೂ ಕೂಡ ತರತರಿ ಆಗಿತ್ತು. ತುಂಬ ಹೊತ್ತು ಮಿಕ್ಸಿಗೆ ಹಾಕ್ತೆ, ಏನು ಮಾಡೋದು, ಜಾರ್ ಕೂಡ ಸರಿಗೆ ಇದಾಗ್ತಾ ಇಲ್ಲ. ಇನ್ನು ಮಿಕ್ಸಿಯಲ್ಲಿ ಜಾಸ್ತಿ ಹೊತ್ತು ಹಾಕ್ಬಿಟ್ರಂತೂ ಫುಲ್ ಹೀಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಇಷ್ಟು ರುಬ್ಕೊಂಡೆ ನೀಟಾಗೆ. ಇರಲಿ ಬಿಡು ಅಂತೇಳ್ಬಿಟ್ಟು ಇವಾಗೆಲ್ಲ ತೊಗೊಂಡು
ಇವಾಗ ಹಾಕಿದ್ದೀನಿ, ಅದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ನಾವು ಬೆಳ್ಳುಳ್ಳಿ ಅದೆಲ್ಲ ಹಾಕಿರ್ತೀವಲ್ವ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಇದು ಕೊಬ್ಬರಿ ಮತ್ತು ಸ್ವಲ್ಪ ಟೊಮೊಟೊ, ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕಿದ್ದಿದ್ರೊಳಗೆ ಹಾಕ್ಬಿಟ್ಟು ಎಲ್ಲ ರುಬ್ಕೊಂಡಿದ್ದೆ. ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳೋವರೆಗೂ ಸೈಡಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಖಾರ ಜಾಸ್ತಿನೇ ತೊಗೊಂಡೆ. ಇನ್ನು ಅವ್ರಿಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಹಾಕ್ತೆ. ಇನ್ನು ಮೊಟ್ಟೆ ಬಂದು 5 ಮೊಟ್ಟೆ ತರಿಸಿದ್ನಲ್ವ, ಅದನ್ನು ಒಂದು ಮೊಟ್ಟೆನ ನನ್ನ ಮಗನಿಗೆ ಎತ್ತಿಟ್ಬಿಟ್ಟು ಸೈಡ್ಗೆ, ಇನ್ನು 4 ಮೊಟ್ಟೆ ಅದರೊಳಗೆ ಸ್ವಲ್ಪ ನೀಟಾಗಿ ಕಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಇಳಿಸ್ಬೇಕಾದ್ರೆ ಹಾಕಿ ಹಂಗೆ ಸ್ವಲ್ಪ ಉಪ್ಪೆಲ್ಲ ನೋಡಿಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ಕೆಲವರು ಈ ಥರ ಏನಂದರೆ ಮೊಟ್ಟೆನ ಡೈರೆಕ್ಟಾಗಿ ಒಡೆದ್ಬಿಟ್ಟು ಇದ್ರೊಳಗೆ ಹಾಕ್ತಾರೆ, ಆ ಥರನೂ ಕೂಡ ಮಾಡ್ತಾರೆ ಮೊಟ್ಟೆ ಸಾಂಬಾರು ಏನಾದರೂ ಮಾಡಬೇಕಾದ್ರೆ. ನಾವಂತೂ ನಮಗೆ ಆ ಥರ ಇಷ್ಟ ಆಗೋಲ್ಲ ನನಗೆ. ಇದೇ ಥರನೇ ಸಪ್ರೇಟಾಗಿ ಮೊಟ್ಟೆ ಬೇಯಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ಥರ ಸಾಂಬಾರಲ್ಲಿ ಹಾಕ್ತೀವಿ. ಕೆಲವ್ರು ಏನಂದರೆ ಡೈರೆಕ್ಟಾಗಿ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನೋಡ್ಬೇಕು ಯಾವಾಗನ ಅನಿಸುತ್ತೆ. ಇದು ನಮ್ಮ ಅತ್ತೆಯರ ಕಡೆಯವ್ರಂತೂ ಇದೇ ಥರ ಅಂದರೆ ಅದೇ ಥರನೇ ಮಾಡೋದು, ಮೊಟ್ಟೆ ಡೈರೆಕ್ಟಾಗಿ ಓಡಿಸ್ಬಿಟ್ಟು ಹಂಗೆ ಅದ್ರೊಳಗೆ ಹಂಗೆ ಹಾಕ್ಬಿಡ್ತಾರೆ. ನಮ್ಮ ಈ ಕಡೆ ಬಂದುಬಿಟ್ಟು ಈ ಥರ ಮೊಟ್ಟೆ ಎಲ್ಲ ಸ್ವಲ್ಪ ಬೇಯಿಸ್ಬಿಟ್ಟು ಲಾಸ್ಟ್ ಸಾಂಬಾರೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಹಾಕ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿಬಿಡ್ತಾರೆ. ಈ ಥರ ಕೂಡ ಮಾಡ್ತಾರೆ. ಇನ್ನು ಮೊಟ್ಟೆ ಎಲ್ಲ ಹಾಕ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಟ್ಟೆ. ಮತ್ತು ಸ್ವಲ್ಪ ಗಟ್ಟಿಯಾಗಿ ಅಂದರೆ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಹಿಡಿಬೇಕಲ್ವ, ಆ ಥರ. ಕೆಲವರು ಎಲ್ಲ ಸ್ವಲ್ಪ ನೀಟಾಗಿ ಅದು ಸಪ್ರೇಟಾಗಿ ಒಂದು ಸತಿ ಫ್ರೈ ಮಾಡ್ಕೊಂಬಿಟ್ಟು ಮೊಟ್ಟೆನ ಆ ಥರನೂ ಹಾಕ್ತಾರೆ. ಅಂದರೆ ಯಾವ್ಯಾವ ಸೈಡು ಯಾವ ಥರನೋ ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನು ನಮ್ಮ ಸೈಡ್ ಬಂದುಬಿಟ್ಟು ಇದೇ ಥರನೇ ಮಾಡೋದು, ಅದಕ್ಕೆ ನಾನು ಸಿಂಪಲಾಗಿ ಇದೇ ಥರನೇ ಮಾಡಿದೆ, ಚೆನ್ನಾಗಿತ್ತು. ಇನ್ನು ಇದಕ್ಕೆ ಸ್ವಲ್ಪ ಅನ್ನ ಕೂಡ ಇಟ್ಟಿದ್ದೆ, ಅನ್ನ ಕೂಡ ಮಾಡಿಬಿಟ್ಟು ಮುದ್ದೆಗೆ ಆಮೇಲೆ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆಗೆ ಅಕ್ಕಿ ಕೂಡ ನೆನೆಸಿಟ್ಬಿಟ್ಟು ಇನ್ನು ನನ್ನ ಮಗನಿಗೆ ಸ್ನಾನ ಕೂಡ ಮಾಡಿಸಿರಲಿಲ್ಲ, ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿದೆ. ಒಂದು ದಿನಕ್ಕೆ ಏನಿಲ್ಲದ್ರೂ ಒಂದು 3 ಜೊತೆ 4 ಜೊತೆ ಬಟ್ಟೆ ಬಿಡ್ತಾನೆ ಇರ್ತಾನೆ. ಇವಾಗಂತೂ ಬೇಸಿಗೆ ಕಾಲ ಅಲ್ವ, ಚೂರು ಏನಾದರೂ ಈ ಥರ ಸ್ವಲ್ಪ ಮೈ ಕಡ್ತಾ ಆಗೋದು ಇಲ್ಲ, ಇವಾಗಂತೂ ಕೆಂಪಿರುವೆ ಜಾಸ್ತಿ ಬರ್ತವೆ, ಅವೇನೋ ಸ್ವಲ್ಪ ಹತ್ಕೊಂಡ್ಬಿಟ್ಟು ಕಡಿಯೋದಂಗೆಲ್ಲ ಆಗ್ಬಿಟ್ರಂತೂ ಬಿಚ್ಚಿ ಎಸಿತಾ ಇರ್ತಾನೆ ಬಟ್ಟೆ ಎಲ್ಲ. ಇನ್ನು ಅದಕ್ಕೆ ಸ್ವಲ್ಪ ಉಗುರುಬೆಚ್ಚಗೆ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಇವಾಗ ರೆಡಿ ಮಾಡಿದ್ದೀನಿ. ಈ ಡ್ರೆಸ್ ಬಂದು ಸ್ವಲ್ಪದೇ ಇದ್ದಿದ್ದು, ಆಮೇಲೆ 3 ಜೊತೆ ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ. ಆ ಥರ ಮಕ್ಕಳಂದ್ಮೇಲೆ ಮಾಡ್ತಾ ಇರ್ತಾರೆ. ಇನ್ನು ಅಪ್ಪನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ದೆ. ಆಮೇಲೆ ಸಾಕಾಯ್ತೇನೋ, ಇವಾಗ ಬಂದುಬಿಟ್ಟು ಅವ್ರ ಅಪ್ಪ ಜೊತೆ ಕೀಸ್ಕೊಬಂದು ಇವಾಗ ಇಲ್ಲಿ ಆಟ ಆಡ್ತಾಯಿದ್ದಾನೆ ಅವನ ಗಾಡಿ ತೊಗೊಂಡು. ನೋಡ್ತಾ ಇರ್ಬೋದು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6:30 ಆಗ್ತಾಯಿದೆ ಕರೆಕ್ಟಾಗಿ. ಇನ್ನು ಅನ್ನ ಮತ್ತು ಸಾಂಬಾರು ಮಾಡಿಟ್ಟಿದ್ದೀನಿ. ಈಗ ಮುದ್ದೆ ಮಾಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮುದ್ದೆ ಮಾಡ್ತೀನಿ. ಇನ್ನು ನಮ್ಮ ಮನೆಯವ್ರಿಗಂತೂ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು. ಬೆಳಗ್ಗೆನೂ ಮುದ್ದೆ ಬೇಕು, ನೈಟು ಕೂಡ ಮುದ್ದೆ ಬೇಕು. ಅವ್ರ ಅಪರೂಪ ಟಿಫನ್ ಟೈಪ್ ತಿನ್ನೋದು, ಅದಕ್ಕೋಸ್ಕರ ಮುದ್ದೆ ಮಾಡಬೇಕೀಗ. ಕೊಡು ಪಾಪ, ಇವನಂತೂ ನೋಡೋಕ್ಕಾಗ್ತಾ ಇಲ್ಲ. ಮುದ್ದೆಗೆ ಅಕ್ಕಿ ನೆನೆಸಿದ್ದೀನಿ, ಆವಾಗಲೇ ನೆನೆಸಿಟ್ಟಿದ್ದೀನಿ, ತೊಳೆದ್ಬಿಟ್ಟು ಮುದ್ದೆ ಮಾಡೋದಷ್ಟೇ. ಇನ್ನು ನಾವು ಬೇಗ ಅಕ್ಕಿ ನೆನೆಸಿದ್ರೆ ಬೇಗನೆ ಇದಾಗುತ್ತೆ, ಅದಕ್ಕೋಸ್ಕರ ಅವಾಗೇ ನೆನೆಸಿಟ್ಟಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮುದ್ದೆ ಮಾಡ್ತೀನಿ. ಅನ್ನ ಮಾಡಿದ್ದೀನಿ ಮತ್ತು ಎಗ್ ಕರ್ರಿ ಮಾಡಿದ್ದೀನಿ, ಆಗುತ್ತೆ. ಅವ್ರಿಗೆ ಸರ್ ಕಂಪಲ್ಸರಿ ಡೈಲಿ ಮುದ್ದೆನೇ ಬೇಕು ಇನ್ಮೇಲೆ. ಬೆಳಗ್ಗೆ ಸಾಯಂಕಾಲ ಟೈಮ್ ಮುದ್ದೆ ಮಾಡಬೇಕು, ಅದಕ್ಕೋಸ್ಕರ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಕೆಲವ್ರು ಕೇಳ್ತಾ ಇದ್ರಲ್ವಾ ನಿಮ್ಮ ಮನೆಯವರಲ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಊರಿಂದ. ಇನ್ನು ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಬಂದಿದ್ದಾರೆ, ಇರ್ತಾರೆ, 1 ವಾರ ಇದ್ದು ಹೋಗ್ತಾರೆ ಮತ್ತೆ ನೆಕ್ಸ್ಟು. ಅಲ್ಲಿವರೆಗೂ ಅವ್ರ ಜೊತೆ ಕೂಡ ವೀಡಿಯೋಸ್ ಮಾಡ್ತಿರ್ತೀನಿ. ಅವ್ರು ಜಾಸ್ತಿ ಬರೋದಿಲ್ಲ, ವೀಡಿಯೋಸ್ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಕೂಡ ಬಲವಂತ ಮಾಡೋದಕ್ಕೆ ಹೋಗೋದಿಲ್ಲ, ಯಾವಾಗಾರ ಒಂದು ಸ್ವಲ್ಪ ಅಷ್ಟೇ ತೆಗಿತೀನಿ, ಮತ್ತು ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ. ಇನ್ನು ಬೇಡ ಅಂದರೆ ಬೇಡಲ್ವಾ, ಮತ್ತು ಬಲವಂತ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಪಾತ್ರೆ ಕೂಡ ತೊಳೆದಿದ್ದೀನಿ, ಒಂದು ಸ್ವಲ್ಪ ಪಾತ್ರೆ ಇದ್ವು, ಅವು ಕೂಡ ತೊಳೆದಿಟ್ಬಿಟ್ಟಿದ್ದೀನಿ. ಆಮೇಲೆ ಮುದ್ದೆ ಮಾಡಿಬಿಟ್ಟು ಮತ್ತು ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ಮತ್ತೆ ತೊಳಿಬೇಕು. ಪಾತ್ರೆ ತೊಳೆದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಇನ್ಮೇಲೆ ಇವರಿಗೆ ಒಂದು 8:30 9 ಗಂಟೆಗೆ ಊಟ ಮಾಡಿ ಅಭ್ಯಾಸ ಆಗಿಬಿಟ್ಟಿದಲ್ವ, ಮತ್ತು ಬೇಗನೆ ಎದ್ದು ಅಡುಗೆ ಮಾಡಬೇಕು, ಟೈಮ್ ಟು ಟೈಮ್ ಅವ್ರಿಗೆ ಬೇಕು. ಅದಕ್ಕೋಸ್ಕರ ಇನ್ನು ಜಾಸ್ತಿ ಏನೂ ಇದು ಮಾಡೋಂಗಿಲ್ಲ. ಒಬ್ಬೊಬ್ರಿದ್ರಂತೂ ಬಿಡು ಆಮೇಲೆ ಮಾಡ್ಕೊಂಡ್ರಾಯ್ತು, ಆಮೇಲೆ ತಿಂದ್ರಾಯ್ತು ಅಂತ ಇದು ಮಾಡ್ತೀವಿ. ಮತ್ತು ಈ ಥರ ಇದ್ದಾಗ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ
ಇನ್ಮೇಲೆ ಸ್ವಲ್ಪ ಬೇಗ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಲಾಗ್ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮಳೆ ಮೋಡಂತೂ ಸ್ಟಾರ್ಟ್ ಆಗೇ ಬಿಡ್ತು. ಮತ್ತು ಕರೆಂಟಿನ ಪ್ರಾಬ್ಲಮ್ ಇರುತ್ತಲ್ವ, ಬೇಗ ಮಾಡಿಬಿಟ್ಟು ಹಾಟ್ ಬಾಕ್ಸ್ಗಾದರೂ ಹಾಕಿಡೋಣ ಅಂತ ಹೇಳಿ ಮುದ್ದೆ ಕೂಡ ಇಟ್ಟೆ. ಒಂದೆರಡು ಮುದ್ದೆನೇ ಮಾಡ್ಕೊಂಡಿದ್ದು, ಜಾಸ್ತಿ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ಫುಲ್ಲು ಮೋಡ ಅಂದರೆ ಸಖತ್ತು ಮೋಡ ಆಗಿಬಿಟ್ಟಿತ್ತು. ಇನ್ನು ಸಿಕ್ಕಾಪಟ್ಟೆ ಗಾಳಿ ಕೂಡ ಬರ್ತಾಯಿತ್ತು. ಹೇಳೋದಕ್ಕಾಗೋದಿಲ್ಲ, ಹಳ್ಳಿ ಕಡೆ ಒಂಚೂರು ಮಳೆ ಸ್ವಲ್ಪ ಗಾಳಿ ಬಂದುಬಿಟ್ರಂತೂ ಇನ್ನು ಬೇಗನೆ ಕರೆಂಟ್ ತೆಗಿತಾರೆ. ಅದಕ್ಕೆ ನಮ್ಮ ಕೆಲಸ ನಾವು ಬೇಗ ಮಾಡ್ಕೊಂಡು ಮುಗಿಸ್ಕೊಬಿಟ್ರೆ ಇನ್ನು ಯಾವಾಗಾದರೂ ನಿಧಾನಕ್ಕೆ ಬರಲಿ ಬಿಡು ಕರೆಂಟು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು, ಒಂದೆರಡು ಮುದ್ದೆ ಮಾಡಿದೆ, ಮತ್ತು ಸಾಂಬಾರು ಕೂಡ ನೋಡ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಾಣಿಸ್ತಾ ಇತ್ತು, ಅಂದ್ಕೊಂಡೆ ಎಣ್ಣೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತು ರೈಸ್ ಕೂಡ ಮಾಡಿದ್ದೆ. ನೋಡ್ತಾ ಇರ್ಬೋದು, ನಾನು ಮಾಡೋದು ಸೊಸೈಟಿ ಅನ್ನನೇ, ತುಂಬ ಚೆನ್ನಾಗಾಗುತ್ತೆ ನೀಟಾಗಿ ಮಾಡಿದ್ರೆ. ಎಲ್ಲ ಕೂಡ ರೆಡಿ ಮಾಡಿ, ಇನ್ನು ಪಾತ್ರೆ ಕೂಡ ಇದ್ವು, ಅವೆಲ್ಲ ತೊಳೆದ್ಬಿಟ್ಟು ಇನ್ನು ಕಟ್ಟೆ ಎಲ್ಲ ಒರೆಸ್ದೆ. ಆಮೇಲೆ ಊಟ ಮಾಡಿರೋ ತಟ್ಟೆ ಎಲ್ಲ ತೊಳೆಯೋಣ ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.